1951 ಅಂದರೆ ಇಂದಿಗೆ 75 ವರ್ಷಗಳ ಹಿಂದೆ ಪ್ರಕಟವಾದಂತಹ ಒಂದು ಕೃತಿಯ ಬಗ್ಗೆ ಮಾತನಾಡೋಣ. ಯಾವುದು ಅಂದ್ಕೊಳ್ತಾ ಇದ್ದೀರಾ? ಕುಡಿಯರ ಕೂಸು ಎನ್ನುವಂತಹದ್ದು ನಮ್ಮ ಕಾರಂತಜ್ಜರ ಒಂದು ಕಾದಂಬರಿ, ಶಿವರಾಮ್ ಕಾರಂತರ ಒಂದು ಕಾದಂಬರಿ. ಅವರ ಕಾದಂಬರಿಗಳ ಸೊಗಸೆ ಹಾಗೆ. ಕುವೆಂಪು ಮತ್ತು ಶಿವರಾಮ್ ಕಾರಂತರನ್ನ ನೀವು ಓದಿದರೆ ನೀವು ಪ್ರಕೃತಿಯ ಮಡಿಲಲ್ಲಿ ನೀವು ಕಳೆದು ಹೋಗ್ಬಿಡ್ತೀರಾ. ಕಥೆಯನ್ನ ಅವರು ತೆಗೆದುಕೊಂಡು ಹೋಗುವ ವೇಗಕ್ಕೆ ಯಾವುದೇ ಧಕ್ಕೆ ಬರದ ಹಾಗೆ ಪ್ರಕೃತಿಯನ್ನ ವರ್ಣಿಸುವ ರೀತಿ ಇದೆಯಲ್ಲ, ಅದು ಅವರಿಗೆ ಮಾತ್ರ ಸಿದ್ಧಿಸಿದಂತಹ ಕಲೆಯದು. ಇದರಲ್ಲಿ ಏನಿದೆ ಅಂತಂದರೆ, ಇದರಲ್ಲಿ 2 ಮಲೆಗಳು, ಹಿರಿಮಲೆ ಮತ್ತು ಕಿರಿಮಲೆ ಅಂತ. ಅಲ್ಲಿಯ ಒಂದು ಮಲೆ ಕುಡಿಯರ ಜೀವನ ಪದ್ಧತಿ, ಅವರ ಆಚಾರ ವಿಚಾರ, ಸಂಸ್ಕೃತಿ, ಆಹಾರ ಪದ್ಧತಿ, ನಂಬಿಕೆ, ದೈವದ ಪೂಜೆ, ಅವರಲ್ಲಿ ಬರುವಂತಹ ಭಿನ್ನಾಭಿಪ್ರಾಯಗಳು, ಎಲ್ಲ ರೀತಿಯ ಸಮಾಜದಲ್ಲಿ ಕಾಣುವಂತಹ, ಈಗಿನ ಸಮಾಜದಲ್ಲಿ ಚಿತ್ರಿತವಾಗುವಂತಹ ಎಲ್ಲವೂ ಕೂಡ ಆ 2 ಜೀವನಗಳ ಮಲೆ ಕುಡಿಯರ ಜೀವನದಲ್ಲೂ ಕೂಡ ನಡೀತಾ ಇರುತ್ತೆ. ಇದರಲ್ಲಿ ಏನು ಮಾಡ್ತಾರೆ, ಕಿರಿಮಲೆ ಹಿರಿಮಲೆಯಲ್ಲಿ ಅವರು ಏಲಕ್ಕಿ ಬೆಳೀತಾ ಇರ್ತಾರೆ. ಆ ಮಲೆಗಳಿಗೆ ಒಡೆಯರಿರ್ತಾರೆ. ಅವರಿಗೆ ಇವ್ರು ಹೋಗಿ ಏಲಕ್ಕಿ ಕೊಟ್ಟು ತಮಗೆ ದಿನನಿತ್ಯಕ್ಕೆ ಬೇಕಾದಂತಹ ವಸ್ತುಗಳನ್ನು ಕೊಂಡು ತರ್ತಾ ಇರ್ತಾರೆ. ಅಲ್ಲಿ ಒಬ್ಬ ಗುರಿಕಾರ ಅಂತ ಇರ್ತಾ ಇರ್ತಾರೆ 2 ಮಲೆಗಳಿಗೂ ಕೂಡ. ಗುರಿಕಾರ ಅಂದರೆ ಅವರೊಬ್ಬ ಲೀಡರ್, ಮುನ್ನಡೆಸುತ್ತಿರುವಂತಹ ಲೀಡರ್. ಆತ ಹೇಳಿದ ಹಾಗೆ ಅವರ ಮಲೆಯ ಪದ್ಧತಿಯೆಲ್ಲ ಕೇಳಬೇಕು ಅನ್ನುವಂತಹದ್ದು ಒಂದಿರುತ್ತೆ. ಹಾಗೆ ಕೆಂಚ ಎನ್ನುವಂತಹ ಗುರಿಕಾರ, ಆತನ ಮಗ ತೀರ್ಕೊಂಡಿದ್ದು, ಅದಕ್ಕೆ ಕಲ್ಕುಡುಕ ಎನ್ನುವ ದೈವದ ಮುನಿಸು ಕಾರಣ ಅಂತ ಅಂದ್ಕೊಳ್ಳೋದು, ಆಮೇಲೆ ಮೊಮ್ಮಗನನ್ನು ಬೆಳೆಸೋದು, ಅದರ ಚಿಂತೆ. ಆಮೇಲೆ ಅಲ್ಲಿ ಒಬ್ಬ ಮಲೆಯನ್ನು ಇನ್ನೊಬ್ಬರು ಕೊಂಡುಕೊಳ್ತಾರೆ. ಆ ಕೊಂಡುಕೊಂಡಾಗ ಅಲ್ಲಾಗುವಂತಹ ಆ ಮಲೆಯಲ್ಲಿ ತಿರುಮಲ ಭಟ್ಟ ಅನ್ನುವರು ಮಲೆಯನ್ನು ಕೊಂಡುಕೊಂಡ ಮೇಲೆ ಅವರಿಗೆ ಆಗುವಂತಹ ಹೆಣ್ಣಿನ ಚಾಪಲ್ಯ, ಅದರಿಂದ ಆಗುವಂತಹ ಅನಾಹುತಗಳು, ಇದರ ಜೊತೆಗೆ ಮತಾಂತರ, ಕ್ರೈಸ್ತ ಧರ್ಮದ ಮತಾಂತರ. ಆದರೂ ಕೂಡ ಆ ಮತಾಂತರದಿಂದ ಇವರು ಯಾವುದೇ ರೀತಿಯಾದಂತಹ ಒಂದು ಪ್ರಭಾವಕ್ಕೆ ಒಳಗಾಗೋದಿಲ್ಲ. ಒಂದು ಘಟನೆ ನಡೆಯುತ್ತೆ, ಆದರೆ ಆ ಘಟನೆಯಿಂದ ಕೂಡ ಅವರು ಬೇಗ ಚೇತರಿಸ್ಕೊಂಡು ಬಿಡ್ತಾರೆ. ಅವರಿಗೆ ಅವರ ದೈವನೇ ಮುಖ್ಯ, ನಮ್ಮ ದೈವವೇ ಮುಖ್ಯ, ನಮ್ಮ ಪದ್ಧತಿಯೇ ಮುಖ್ಯ ಎನ್ನುವಂತಹ ಗಟ್ಟಿತನ ಬಂದದ್ದು. ಈಗ ಕಾಂತಾರ ಸಿನಿಮಾ ಬಂದ ಮೇಲೆ ಈ ಭೂತಕೋಲ ಆರಾಧನೆ ಎಲ್ಲ ತುಂಬಾ ಜನಪ್ರಿಯ ಆಯಿತು. ಬಟ್ ಇದರಲ್ಲೂ ಕೂಡ ಭೂತಕೋಲದ ಆರಾಧನೆಯನ್ನು ಕಾರಂತರು ತುಂಬ ಚೆನ್ನಾಗೇ ಬರೆದಿದ್ದಾರೆ. ನನಗೆ ಇದರಲ್ಲಿ ತುಂಬಾ ಇಷ್ಟವಾಗಿದ್ದು 2 ಪ್ರಸಂಗಗಳೇನು ಅಂತಂದರೆ, ಕರಿಯ ಎನ್ನುವವನು ಕೆಂಚನ ಮೊಮ್ಮಗ. ಮುಂದೆ ಆತನೇ ಗುರಿಕಾರ ಆಗಬೇಕು. ಆತನ ಗುರಿಕಾರ ಆಗಬೇಕಾದಾಗ ಅಲ್ಲಿ ನಡೆಯುವಂತಹ ಪೈಪೋಟಿ ಅದೆಲ್ಲ ಇದೆ. ಆತ ತನ್ನ ಸ್ನೇಹಿತನಿಗೋಸ್ಕರ ತನ್ನ ಒಂದು ಗುಂಪನ್ನು ಬಿಟ್ಟು ಚದುರ್ತಾನೆ. ಒಂದು ಗುಹೆಯಲ್ಲಿ ಅವರು ಮನೆ ಮಾಡ್ಕೊಂಡಿರ್ತಾರೆ. ಅದು ಎಷ್ಟು ಅದ್ಭುತವಾಗಿ ಕಾರಂತರು ಆ ಗುಹೆಯ ಒಂದು ಚಿತ್ರಣವನ್ನು ನಿಮಗೆ ಕೊಡ್ತಾರೆ ಅಂತಂದರೆ, ನಿಮ್ಮ ಕಣ್ಣ ಮುಂದೆನೇ ಅವರು ಆ ಗುಹೆಯಲ್ಲಿ ವಾಸ ಮಾಡೋದು, ಆ ಮಳೆ, ಆ ಬಿರುಗಾಳಿ, ಅದು ನಿಮಗೆ ಈಗಲೂ ಕೂಡ ಅನುಭವಕ್ಕೆ ಬರುತ್ತೆ. ಇನ್ನು 2ನೇದ್ದು ನನಗೆ ತುಂಬ ಇಷ್ಟವಾಗಿದ್ದು, ಒಂದು ಆನೆಯನ್ನು ಪಳಗಿಸೋದು. ಈ ಕಾದಂಬರಿಯಲ್ಲಿ ಅದು ಒಂದು ವಿಶೇಷತೆ. ಕಾಡು ಜನರು ಅಥವಾ ಈ ಮಲೆ ಕುಡಿಯರು ಅವರು ಬೇಟೆಯಾಡುತ್ತಿದ್ದಾಗ ಬಳಸ್ತಿದ್ದಂತಹ ಟೆಕ್ನಿಕ್ಗಳೇನು, ಅವರು ಯಾವ ರೀತಿ ಬೇಟೆಯಾಡ್ತಿದ್ರು ಅನ್ನೋದನ್ನು ತುಂಬ ಚೆನ್ನಾಗಿ, ತುಂಬ ಡೀಟೇಲ್ ಆಗಿ ಬರೆದಿದ್ದಾರೆ. ಒಂದು ಆನೆಯನ್ನು ಸಂರಕ್ಷಣೆ ಮಾಡಿದ್ದು ಮತ್ತು ಆ ಆನೆಯನ್ನು ಆ ಕರಿಯ ಸಾಕುವಂಥದ್ದು, ಅದನ್ನು ಎಷ್ಟು ಸವಿವರವಾಗಿ ಬರೆದಿದ್ದಾರೆ ಅಂದರೆ ನನಗೆ ನಿಜವಾಗ್ಲೂ ಒಂದು ಕಾಡಲ್ಲಿ ಇದೆಲ್ಲ ನಡೀತಾ ಇದೆ ಅನ್ನುವಂಥದ್ದು ಬಂತು. ಆಮೇಲೆ ಅವರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬೇಡ್ಕೊಳ್ಳೋದು, ಈಗಿನ ಥರನೇ ಅರ್ಬನೈಸೇಷನ್ನಿಂದಾಗಿ ಅವರಲ್ಲಿ ಉಂಟಾಗುವಂತಹ ಒಡಕುಗಳು, ನಾವು ಏಕೆ ಅವರ ಥರ ಆಗಬಾರ್ದು, ಎಲ್ಲ ರೀತಿಯ ಜಂಜಾಟಗಳು. ನಾನು ಹೇಳಿದಾಗೆ ಹಾಗೆ ಈಗಿನ ಸಮಾಜದಲ್ಲಿ ನಾವೇನು ಕಾಣ್ತಾ ಇದ್ದೀವೋ ಆ ಎಲ್ಲ ಜಂಜಾಟಗಳು 75 ವರ್ಷಗಳ ಹಿಂದೆ ಒಂದು ಮಲೆಯಲ್ಲಿ, ಒಂದು ಬೆಟ್ಟದಲ್ಲಿ ವಾಸಿಸುವಂತಹ ಒಂದು ಜೀವನ ಪದ್ಧತಿಯಲ್ಲೂ ಕೂಡ ಇತ್ತು. ಇದನ್ನು ತುಂಬ ಚೆನ್ನಾಗಿ ಅವರು ತೋರಿಸಿದ್ದಾರೆ. ಇದರಲ್ಲಿ ಯಾವುದೇ ಒಬ್ಬ ನಾಯಕ ನಟ ಅಂತ ಇಲ್ಲ. ಇವ್ರ ಹೀರೋ, ಈ ಕಾದಂಬರಿಯ ಹೀರೋ ಈತ, ಅಥವಾ ಇವರ ಸುತ್ತಾನೆ ಇದು ಸುತ್ತತ್ತೆ ಅನ್ನೋದು ಯಾವುದೂ ಇಲ್ಲ. ಇದು ಒಂದು ಜನಜೀವನದ ಚಿತ್ರಣ. ಹಾಗಾಗಿ ನಿಮಗೆ ಅವರು ಅವ್ರ ದಿನನಿತ್ಯದ ಜೀವನವನ್ನು ತುಂಬಾ ಚೆನ್ನಾಗಿ ಕಟ್ಕೊಡುವಂತಹ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ಎಲ್ಲವನ್ನ ಹೇಳಿಬಿಟ್ರೆ ನಿಮಗೆ ಓದುವಂತಹ ಒಂದು ಏನಂತಾರೆ ಆಸಕ್ತಿ ಹೋಗ್ಬಿಡ್ಬೋದು, ಆದ್ದರಿಂದ ನಾನು ಹೇಳಲ್ಲ. ಆದರೆ ಒಂದು ವಿಷಯ, ಇದನ್ನು ನೀವು ಓದೋಕ್ಕೆ ಶುರು ಮಾಡಿದ್ಮೇಲೆ ಪೂರ್ತಿಯಾಗಿ ಓದಿ
ಮುಗಿಸಿನೇ ಇದನ್ನು ಕೆಳಗಿಡ್ತೀರಿ, ಅಷ್ಟು ಮಾತ್ರ ನಾನು ಗ್ಯಾರಂಟಿ ಕೊಡಬಲ್ಲೆ. ಇದು ನಿಮಗೆ ಪುಸ್ತಕ ಪರ್ಚೇಸ್ ಮಾಡಬೇಕು ಅಂತಲೇ ಏನಿಲ್ಲ, ಆರ್ಕೈವಲ್ಲಿ ಇದು ಅವೈಲೇಬಲ್ ಇದೆ. ನಾನು ಅದರ ಲಿಂಕನ್ನು ಕೆಳಗಡೆ ಪೋಸ್ಟ್ ಮಾಡಿರ್ತೀನಿ. ಸೊ ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಈ ಪುಸ್ತಕವನ್ನು ಓದಬಹುದು. ತುಂಬ ಒಳ್ಳೆಯ ಓದು. ನೀವು ಪಟ್ಟು ಹಿಡಿದು ಕೂತ್ಕೊಂಡ್ರೆ ಸುಮಾರು 350 ಪುಟದ ಈ ಒಂದು ಕೃತಿನ 2 ದಿನದಲ್ಲಿ ಮುಗಿಸ್ಬಿಡ್ಬೋದು. ಸರಳವಾಗಿ ನಿಮ್ಮನ್ನು ಓದಿಸ್ಕೊಂಡು ಹೋಗುತ್ತೆ. ನಾನು ಇವರ ಕಾರಂತರ ಬೆಟ್ಟದ ಜೀವ, ಮೂಕಜ್ಜಿಯ ಕನಸುಗಳು ಮತ್ತು ಈ ಕುಡಿಯರ ಕೂಸು, ನಂಬಿದವರ ನಾಕ ನರಕ ಎನ್ನುವಂತಹದ್ದು, ಈ ರೀತಿಯಾದ ಅಚೋಮನ ದುಡಿ ಪುಸ್ತಕಗಳ ಓದಿ ಅವರ ಬಹುದೊಡ್ಡ ಫ್ಯಾನ್. ಕುಡಿಯರ ಕೂಸು ನಾನು ರೀಸೆಂಟಾಗಿ ಓದಿದ್ದು. ಮುಂಚಿನ ಕೃತಿಗಳನ್ನು ಬೆಟ್ಟದ ಜೀವ ಅವೆಲ್ಲ ಮೊದಲೇ ಓದಿದ್ದೆ. ತುಂಬ ಚೆನ್ನಾಗಿದೆ ಕೃತಿ, ನೀವು ಕೂಡ ಓದಿ. ಮತ್ತೊಂದು ಪುಸ್ತಕ ಸರಣಿ ಅಥವಾ ಸಿನಿಮಾದ ಮೂಲಕ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಯೋಚನೆ ನಿಮ್ಮದಾಗಿರಲಿ, ವಿಶ್ಲೇಷಣೆ ನಮ್ಮದಾಗಿರಲಿ, ಬಾಳು ಹಾಡಾಗಲಿ, ಭಾವ ಜೊತೆಗಿರಲಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.